ಬಹಳ ಪ್ರಮುಖ ಪಾತ್ರದಲ್ಲಿ ಮಿಂಚಿ ಮಿನುಗಿರುವ ಶ್ರೀಮತಿ ಭವ್ಯ ಅವರೇ, ಉದಯೋನ್ಮುಖ ಕಲಾವಿದರೆ, ಸಂಗೀತದ ಸಕಲ ವಿತರಣೆಯನ್ನು ಮಾಡಲಿಕ್ಕೆ ಒಪ್ಪಿಕೊಂಡಿರ್ತಕ್ಕಂಥ ನನ್ನ ಆತ್ಮೀಯ ಸನ್ಮಿತ್ರರಾದಂಥ ಶ್ರೀ ಲಹರಿ ವೇಲು ಅವರೇ, ಆತ್ಮೀಯ ಪತ್ರಕರ್ತರೇ, ನೆಚ್ಚಿನ ಮಾಧ್ಯಮ ಮಿತ್ರರೇ, ಹೇಳೋದು ಬೇಕಾದಷ್ಟಿದೆ. ಆನಂತರ ಈಗ ನೀವು ನೋಡಿರೋದು ಎಲ್ಲವನ್ನೂ ಹೇಳುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಚಲನಚಿತ್ರದ ಸಾರಾಂಶವನ್ನೇ ಬಹುಶಃ ಅದು ಪಡಿಮೂಡಿಸಿದೆ. ಅಪ್ಪಟ ದೇಶಪ್ರೇಮದ ಕಥೆ ಇದು. ಒಂದು ಕಡೆ ಹಳ್ಳಿಯಲ್ಲಿ ಆ ರೈತರ ಸಮಸ್ಯೆಗಳು, ರೈತ ಕೂಡ ಇಲ್ಲಿ ನಿಜವಾದಂಥ ನಾಯಕನೇ. ಹಾಗೇನೆ ಒಬ್ಬ ಯೋಧನ ಪಾತ್ರದಲ್ಲಿ ರಮೇಶ್ ಪರ್ವಿಕರ್ ಅವರು ಬಹಳ ಮನೋಜ್ಞವಾಗಿ ಅಭಿನಯಿಸಿದ್ದಾರೆ. ಮೊದಲನೇ ಬಾರಿಗೆ ಅವರು ಅಭಿನಯಿಸ್ತಾ ಇದ್ದಾರೆ ಅಂತ ಅನ್ಸೋದೆ. ಅದಕ್ಕಾಗಿ ಅವರಿಗೆ ಕರ್ನಾಟಕದ ಜನತೆಯ ಪರವಾಗಿ ಅಭಿನಂದನೆಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಲೀಲಾಜಾಲವಾಗಿ ಆ ಹೊಡೆದಾಟಗಳನ್ನ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ಹೆಸರೇ ಸೂಚಿಸುತ್ತೆ, ನಮೋ ಭಾರತ್. ಇದರಲ್ಲಿ ಶ್ಲೇಷಾರ್ಥ ಇದೆ. ನಮೋ ಭಾರತ್ ಅಂತಂದ್ರೆ ಮೊದಲನೇ ಅರ್ಥ ತಾಯಿ ಭಾರತಿಗೆ ನಮ್ಮ ನಮಸ್ಕಾರ ಅಂತ ಹೇಳಿ. ಎರಡನೇದು ನರೇಂದ್ರ ಮೋದಿ ಅವರ ಭಾರತ ಇದು ಅಂತ ಹೇಳಿ. ಎರಡೂ ಅನ್ವಯ ಆಗುತ್ತೆ. ಆದ್ರಿಂದ ಏನೋ ತುರ್ಕಿದ್ದಾರೆ ಅಂತ ನಿಮ್ಗೆ ಅನ್ಸೋದಿಲ್ಲ. ಅದಕ್ಕೇನೆ ಎಲ್ಲಿ ಉಜ್ವಲವಾದಂಥ ರಾಷ್ಟ್ರಪ್ರೇಮ ಇರುತ್ತೆ ಅಲ್ಲಿ ಬಹುಶಃ ತನಗೆ ತಾನೇ ಇಂಥದ್ದು ಪಲ್ಲವಿಸ್ತಾ ಹೋಗುತ್ತೆ, ಮೈತಾಳ್ತಾ ಹೋಗುತ್ತೆ. ಹಾಡುಗಳಿರ್ಬೋದು ಅಥವಾ ಸಂಭಾಷಣೆ ಇರ್ಬೋದು, ಎಲ್ಲ ಕಡೆ ಏನೋ ಒಂದು ವಿಶಿಷ್ಟತೆ ಇದೆ. ಸ್ವತಃ ರಮೇಶ್ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ, ನಟರಾಗಿ ಕೂಡ ಕೆಲಸ ಮಾಡಿದ್ದಾರೆ, ನಿರ್ಮಾಪಕ ಕೂಡ ಆಗಿದ್ದಾರೆ. ನಿರ್ಮಾಪಕರಾಗಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. 3 ಬಾರಿ ನನ್ನನ್ನಂತೂ ಕೂಡ ಬೆಂಗಳೂರಿಂದ ಅಲ್ಲಿವರೆಗೆ ಕರೆಸ್ಕೊಂಡಿದ್ರು. ಕೂಡ್ಲಿಗೆ ಕೊಪ್ಪಳ ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿ ಅವರು ಕೊಪ್ಪಳದಲ್ಲೇ ನಾವು ನೆಲೆ ನಿಂತು ಸುತ್ತಮುತ್ತಲ ಚಿತ್ರೀಕರಣದಲ್ಲಿ ನಾವು ಪಾಲ್ಗೊಂಡ್ವಿ. ಆ ದಿನಗಳು ಕೌಟುಂಬಿಕವಾಗಿತ್ತು. ನಿಜ ಹೇಳಬೇಕು ಅಂದರೆ ಕೌಟುಂಬಿಕವಾಗಿತ್ತು. ಬೆಳಿಗ್ಗೆ ಅಷ್ಟೊತ್ತಿಗೆ ಹೇಳ್ತಕ್ಕಂಥದ್ದು, ಎಲ್ಲರೂ ಸಾಮೂಹಿಕವಾಗಿ ತಿಂಡಿ ಇತ್ಯಾದಿಯನ್ನು ತಿಂತಕ್ಕಂಥದ್ದು. ಆ ನಂತರ ಶೂಟಿಂಗ್ ಹೋಗ್ತಾ ಇದ್ವಿ. ನಿರಂತರವಾಗಿ ಕೆಲಸ ಮಾಡಿದ್ದೀವಿ. ಭವ್ಯ ಮೇಡಮ್ ಅಂತೂ ಒಂದು ರೀತಿಯಲ್ಲಿ ನನಗೆ ಅನೇಕ ರೀತಿಯಲ್ಲಿ ಮಾರ್ಗದರ್ಶನವನ್ನೇ ನೀಡಿದ್ದಾರೆ ಅಂತ ಹೇಳಬೇಕು. ಯಾಕೆಂದರೆ ಸಲಹೆ ಸೂಚನೆಗಳು ಬಹಳ ಚೆನ್ನಾಗಿರ್ತಾయి. ಒಂದು ಕಡೆ ಇನ್ನೊಬ್ಬ ಗುರುವಾದಂಥ ರಾಜರತ್ನ ಅವರು ಕೂಡ ಗುರುಗಳೇನೆ. ವರ್ಣ ಮಾತ್ರ ಕಲಿಸಿದಾತಂ ಗುರು. ಕಲಿಯೋದು ಬೇಕಾದಷ್ಟಿದೆ. ನಾನು ಸೆಟ್ಸ್ ಮೇಲೆ ಅಣ್ಣವ್ರನ್ನ ನೋಡ್ತಾ ಇದ್ದೆ. ಸ್ಟುಡಿಯೋಗಳಲ್ಲಿ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಹಾಡ್ತಾ ಇದ್ದಿದ್ದನ್ನು ನೋಡ್ತಾ ಇದ್ವಿ. ಆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಹಿರಿಯರು, ಇವ್ರು ಯಾರೋ ಒಬ್ಬ ನನಗಿಂತ ಕಿರಿಯ, ಅವನಿಂದ ಏನು ಹೇಳಿಸ್ಕೋಬೇಕಾದಿಲ್ಲ ಅಂತ ಹೇಳಿ ಯಾವತ್ತೂ ಅಂದ್ಕೊಂಡಿಲ್ಲ ಅಣ್ಣವರು. ಅದೇ ರೀತಿಯಲ್ಲಿ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ, ಜಾನಕಿ ಅವರು ಏನೆಲ್ಲ ಹೀಗಲ್ಲ ಹೀಗೆ ಅಂತ ಹೇಳಿಕೊಟ್ರೆ ಅದನ್ನು ಶಿರಸ ವಹಿಸಿ
ಅದೇ ಪಲ್ಕನ್ನು ತರೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಅಂದರೆ ಜಾನಕಮ್ಮ ಅಲ್ಲಿ ಗುರುವೇ, ಆ ಅರ್ಥದಲ್ಲಿ ಗುರು ಅಂತೇಳಿ ನಾನು ಸಂಬೋಧನೆ ಮಾಡಿದೆ. ಈ ಚಿತ್ರ ಇತ್ಯಾತ್ಮಕವಾದದ್ದು, ಎಲ್ಲೂ ಕೂಡ ನೇತ್ಯಾತ್ಮಕವಾದಂಥ ಧೋರಣೆ ಇಲ್ಲ. ದೇಶವನ್ನು ಕಟ್ಟುವಂಥ ಸೈನಿಕ ಇರ್ಬೋದು, ಹಳ್ಳಿಯಲ್ಲಿ ನಡೀತಕ್ಕಂಥ ಎಲ್ಲ ಘಟನೆಗಳಿಗೆ ತಾನು ಸಾಕ್ಷೀಭೂತ ಅನ್ನುವ ರೈತ ಇರ್ಬೋದು, ಕೌಟುಂಬಿಕ ನೆಲೆಯಲ್ಲೂ ಕೂಡ ಇದು ಪ್ರಸ್ತಾಪ ಆಗ್ತಾ ಹೋಗುತ್ತೆ. ಪರಾಕಾಷ್ಠೆಯ ಸನ್ನಿವೇಶ ನಾನು ನಿಜವಾಗಿಯೂ ಕೂಡ ಸ್ವಲ್ಪ ಅಲ್ಲಿ ದುಃಖದಲ್ಲಿ ಮುಳುಗಿದ್ದೆ. ಆ ರೀತಿಯ ಒಂದು ಸನ್ನಿವೇಶ ಬರುತ್ತೆ. ಅಳಲ ಕಡಲು ಅದು, ಅಂಥದ್ದೆಲ್ಲ ಸನ್ನಿವೇಶಗಳಿರಬೇಕು. ಒಂದು ಸಿನಿಮಾ ಅಂತ ಅಂದಮೇಲೆ ಎಲ್ಲ ಥರ ಏಳು ಬೀಳುಗಳಿರಬೇಕು. ಆದ್ರಿಂದನ ತುಂಬ ಇತ್ಯಾತ್ಮಕ ಧೋರಣೆಯುಳ್ಳ ಈ ದೇಶ ಪ್ರೇಮದ ನಮ್ಮ ಭಾರತ ಕರ್ನಾಟಕದಾದ್ಯಂತ ಇದು ಬಿಡುಗಡೆ ಆಗಿ ಎಲ್ಲ ಕಡೆ ಯಶಸ್ಸನ್ನು ಪಡೆಯಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ, ಚಿತ್ರತಂಡದ ಅಭಿಲಾಷೆ, ಆ ಊರಿನ ಜನರ ಅಭಿಲಾಷೆ ಕೂಡ. ಏಕೆಂದರೆ ಜನ ಎಷ್ಟು ಸಹಕರಿಸಿದರು ಅಂತಂದರೆ, ಒಟ್ಟಾರೆ ಸಾಮೂಹಿಕವಾಗಿ ಯಾವ್ಯಾವ ದೃಶ್ಯಗಳಿದೆ ಅಲ್ಲೆಲ್ಲ ಜನರ ಪಾಲ್ಗೊಳ್ಳುವಿಕೆ ಇತ್ತಲ್ಲ, ಆ ಪಾಲ್ಗೊಳ್ಳುವಿಕೆ ಬಹಳ ಮಾರ್ಮಿಕವಾಗಿತ್ತು, ಕೌಟುಂಬಿಕವಾಗಿತ್ತು, ಅಕ್ಕರೆಯಿಂದ ಕೂಡಿತ್ತು. ಎಳ್ಳಷ್ಟು ಗಲಾಟೆ ಮಾಡಿದ ಹಾಗೆ ಎಲ್ಲರೂ ಕೂಡ ಅವರು ಆ ಪ್ರಕ್ರಿಯೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರು. ಆದ್ದರಿಂದ ಚೆನ್ನಾಗಿ ಬರೋದಕ್ಕೆ ಸಾಧ್ಯ ಆಗಿದೆ. ಯಾವುದೇ ಚಿತ್ರವನ್ನು ನಾವು ಮಾಡಿದಾಗ ಇದು ಚೆನ್ನಾಗಿ ಬರಲಿ ಅಂತಲೇ ನಾವೆಲ್ಲರೂ ಹಾರೈಸ್ತಕ್ಕಂಥದ್ದು ಮತ್ತು ಅದಕ್ಕಾಗಿಯೇ ಕೆಲಸ ಮಾಡ್ತಾ ಹೋಗೋದು. ಫಲಾಫಲಗಳನ್ನು ದೇವರಿಗೆ ಬಿಡಬೇಕಷ್ಟೇ, ಬೇರೆ ದಾರಿ ಇಲ್ಲ. ಆದ್ದರಿಂದ ಈ ಚಿತ್ರವೂ ಕೂಡ ನಮ್ಮ ಕರ್ತವ್ಯಗಳನ್ನು ನಾವು ಮಾಡಿದ್ದೇವೆ. ರಮೇಶ್ ಅವರ ಪಾಲು ಸಿಂಹ ಪಾಲು. ಆದ್ದರಿಂದ ಈ ಕಡೆ ನಿರ್ಮಾಪಕನ ಜವಾಬ್ದಾರಿ, ಈ ಕಡೆ ನಿರ್ದೇಶಕನ ಜವಾಬ್ದಾರಿ, ಈ ಕಡೆ ತಾನು ನಟ, ಒಳ್ಳೆಯ ಕಲಾವಿದ ಅಂತ ಅನ್ನಿಸ್ಕೊಳ್ಬೇಕು ಅನ್ನುವ ಹಿರಿಯ ಅಭೀಪ್ಸೆ ಮತ್ತು ಹಂಬಲ, ಈ ಎಲ್ಲದರ ನಡುವೆ ಈ ಚಿತ್ರ ತೇರ್ಗಡೆ ಆಗಿದೆ ಅಂತ ಹೇಳಿ ನನ್ನ ವೈಯಕ್ತಿಕ ಅನ್ನಿಸಿಕೆ. ನಿಮ್ಮೆಲ್ಲರ ಮೆಚ್ಚುಗೆಯನ್ನು ಇದು ಪಡೆಯಲಿ ಅನ್ನೋದು ನನ್ನ ಅಭಿಲಾಷೆ. ಖಂಡಿತ ಹಾಗಾಗಲಿ ಅಂತ ಹೇಳಿ ಹಾರೈಸಿ, ನನಗೆ ತುರ್ತಾಗಿ ಇನ್ನೊಂದು ಸಭೆ ಇದೆ. ನಾವು ಕನಕಪುರದ ಗುಹಾಂತರಕ್ಕೆ ಹೋಗಬೇಕು. ಗುಹಾಂತರದಲ್ಲಿ ಪುಸ್ತಕದ ಬಿಡುಗಡೆ ಈಗಾಗಲೇ ತುಂಬ ತಡ ಆಗಿದೆ. ಅವರು ಆಹ್ವಾನ ಪತ್ರಿಕೆಯಲ್ಲಿ 4 ಗಂಟೆ ಅಂತ ಹಾಕಿ ಕಾಯ್ತಾ ಇದ್ದಾರೆ, ಮತ್ತೆ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ. ಅನಿವಾರ್ಯ, ಕ್ಷಮೆ ಇರಲಿ, ನನ್ನ ಮೇಲೆ ಕ್ಷಮೆ ಇರಲಿ, ನಮ್ಮ ನಿರ್ಮಾಪಕರ ಮೇಲೆ ಕ್ಷಮೆ ಇರಲಿ, ನಮ್ಮ ಲಹರಿ ವೇಲು ಮೇಲೂ ಕೂಡ ಕ್ಷಮೆ ಇರಲಿ. ಲಹರಿ ವೇಲು ಇತ್ತೀಚೆಗೆ ನಮ್ಮದೊಂದು ಮಾವು ಬೇವು ಅಂತ ಹೇಳಿ ಒಂದು ಚಿತ್ರ ತಗೊಂಡಿದ್ದಾರೆ. ಅದನ್ನು OTTನಲ್ಲಿ ಬಿಡುಗಡೆ ಆಗುವವರೆಗೂ ಅವರಿಗೆ ಸಮಾಧಾನ ಇಲ್ಲ. ಇನ್ನೇನು ಆ ಹಾದಿ ಹತ್ತಿರಕ್ಕೆ ಬಂದಿದೆ. ಆದ್ದರಿಂದ ಅವ್ರಿಗೂ ಕೂಡ ಯಶಸ್ಸನ್ನು ಕೋರ್ತಾನ. ಈ ಚಿತ್ರಕ್ಕೂ ಒಳ್ಳೆಯ ಹಾಡುಗಳನ್ನು ಮಾಡಿರೋದ್ರಿಂದ ಅದನ್ನು ಪ್ರಚುರಪಡಿಸುವ ಎಲ್ಲ ಕಲೆಗಾರಿಕೆ ಅವರಿಗೆ ಇದೆ. ಅವರು ಅದರಲ್ಲೇ ಮುಳುಗಿ ತೇಲಿದ್ದಾರೆ. ಆ ವ್ಯಾಪಾರ ಇದೆಯಲ್ಲ, ಮುಳುಗಿ ತೇಲೋದು. ಆದ್ದರಿಂದ ಅವರ ಎಲ್ಲ ಸಾಹಸಗಳಿಗೆ ನಾನು ಸರ್ ನಿಮಗೆ ಬೆಂಬಲವಾಗಿದ್ದೇನೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ.